ಎಲ್ಲ ನಾಡಿನ ನನ್ನ ರೈತ ದೇವರುಗಳಿಗೆ ನಮಸ್ಕಾರ, ಬೆಳಿಗ್ಗೆ ನಮಸ್ಕಾರ ಹೇಳುತ್ತಾ ಇವತ್ತು ನಾವು ನಮ್ಮ ಮನೆಯಲ್ಲಿ ಇದ್ದೀವಿ. ಯಾಕಂದ್ರೆ ಈಗ ಹುಕ್ಕೇರಿ ಹೋರಾಟಕ್ಕೆ ಹೋಗಬೇಕಾಗಿತ್ತು. ಮನೆ ಕೆಲಸ ಅಂದ್ರೆ ಸ್ವಲ್ಪ ಈ ಕಡೆ ಬಂದಿದ್ದೀವಿ. ದಯವಿಟ್ಟು ನನಗೆಲ್ಲ ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಹುಕ್ಕೇರಿ ಹೋರಾಟ ಒಂದು ಐತಿಹಾಸಿಕ ಹೋರಾಟ. 60 ವರ್ಷಗಳಿಂದ ಸುಮಾರು ಡ್ಯಾಮ್ ಆದಾಗಿಂದ 2 ಡ್ಯಾಮ್ ಮತ್ತು 3 ನದಿ ಇದ್ರೂ ಕೂಡ ನೀರಾವರಿ ಆಗಿಲ್ಲ. ಆ ಕಾರಣಕ್ಕಾಗಿ ದಯವಿಟ್ಟು ಹುಕ್ಕೇರಿಗೆ ನೀರಾವರಿ ಮಾಡಲೇಬೇಕಾಗಿತ್ತು. ಆ ಕಾರಣಕ್ಕಾಗಿ ಇವತ್ತ 3ನೇ ದಿನ ಹೋರಾಟ ಪ್ರಾರಂಭ ಆಗಿರ್ತಕ್ಕಂಥದ್ದು. ಅದಕ್ಕೆ ತಾವು ಹುಕ್ಕೇರಿ ತಾಲೂಕಿನ ಎಲ್ಲ ನನ್ನ ರೈತ ಬಂಧುಗಳು ತಾವ ನೀರಾವರಿಯನ್ನು ಸಂಪೂರ್ಣ ಇವತ್ತು ಹುಕ್ಕೇರಿ ಕೂಡ ಬಂದ್ ಕರೆಯನ್ನು ಕೊಟ್ಟ ತಾವೆಲ್ಲ ಕೂಡ ಆ ಭಾಗದ ಎಲ್ಲ ವ್ಯಾಪಾರಸ್ಥರು ತಾವು ಕೂಡ ಬೆಂಬಲ ಸೂಚಿಸಬೇಕನ್ನುವಂಥದ್ದನ್ನ ಕರೆ ಕೊಟ್ಟಿದ್ದೀವಿ. ಇವತ್ತಾದರೂ ಅಲ್ಲಿ ಇರ್ತಕ್ಕಂಥ ಶಾಸಕರು ಸುಮಾರು 55 ವರ್ಷದಿಂದ ಕತ್ತಿ ಕುಟುಂಬದವರ ನೀರಾವರಿ ಮಾಡದೇ ಇರ್ತಕ್ಕಂಥ ಒಂದು ಕಾರಣಕ್ಕಾಗಿ ಇವತ್ತು ನಾವು ಬೀದಿಗಿಳಿದು ಹೋರಾಟ ಮಾಡತ್ತು. ಆ ಹೋರಾಟ ಇವತ್ತು ಯಶಸ್ವಿ ಮಾಡಬೇಕಾಗಿತ್ತು. ಇವತ್ತು ನೀರಾವರಿ ಆಗ್ಬೇಕಪ್ಪ ಅಂದ್ರ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ದಯವಿಟ್ಟು, ಯಾಕಂದ್ರೆ ಹುಕ್ಕೇರಿ ತಾಲೂಕದ ತಾವು ಕೂಡ ಮತಕ್ಷೇತ್ರ ಇರ್ತಕ್ಕಂಥದ್ದು ಎಮ್ಕನ್ ಮಾಡಿ ತಾವು ದಯವಿಟ್ಟು ಆ ಹಠ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ತಾವು ಮನಸ್ಸು ಮಾಡ್ರೆ ನೀರಾವರಿ ಆಗ್ತದಿಲ್ಲ ಅಂದ್ರೆ ಹುಕ್ಕೇರಿ ನೀರಾವರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ತಮ್ಮಿಂದ್ರೆ ಇವತ್ತ ಅದು ನೀರಾವರಿಯನ್ನ ಮಾಡ್ಕೋಬೇಕಾಗಿತ್ತು. ಆ ಜನ ರೈತರು ಎಲ್ಲರೂ ಕೂಡ ಅಲ್ಲಿ ಆ ಭಾಗದ ರೈತರು ತಮ್ಮನ್ನೆಲ್ಲ ಕೂಡ ಕಾಯ್ತಕ್ಕಂಥ ಸಂದರ್ಭ. ದಯವಿಟ್ಟು ಇದು ರಾಜಕಾರಣ ಅಲ್ಲ. ಯಾಕಂದ್ರೆ ರೈತರ ಕುಡ್ಲಿಕ್ಕೆ, ಜಾನುವಾರುಗಳಿಗೆ ಮತ್ತು ದನಗಳಿಗೆ ಕುಡ್ಲಿಕ್ಕೆ ಮತ್ತು ಭೂಮಿಗೆ ಹಾಸ್ಲಿಕ್ಕೆ ನೀರಿಲ್ದಕ್ಕಾಗಿ ಸುಮಾರು 60 ಹಳ್ಳಿಗಳು ಇವತ್ತ ಬೀದಿಗೆ ಬರ್ತಕ್ಕಂಥದ್ದು. ಆ ತಾಲೂಕು ಜನ ಇವತ್ತ ಅನಾಥನ ಅನುಭವಿಸತರು. ಆ ಕಾರಣಕ್ಕಾಗಿ ದಯವಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಿ ಅವರಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೀವಿ. ತಾವು ಚಳವಳಿಯೊಳಗೆ ಭಾಗವಹಿಸಿ ಹುಕ್ಕೇರಿಗೆ ನೀರಾವರಿಯನ್ನು ಮಾಡೋದು ನಮ್ಮ ಜವಾಬ್ದಾರಿ ಅಂತೇಳಿ ಹೇಳುವಂತ ಕೆಲಸ ಕೂಡ ಮಾಡಬೇಕು. ಯಾಕಂದ್ರೆ ಆ ಭಾಗದ ಶಾಸಕರಿಗೆ ಬಹಳಷ್ಟು ಸಲ ನಿನ್ನೆ ಕೂಡ ನಾವು ಕರೆದು ವಾರ್ನಿಂಗ್ ಮಾಡಿದ್ವು. ನೀವೇನ್ ಮಾಡ್ತೀರಿ ಗೊತ್ತಿಲ್ಲ, ನಿಮ್ದು ಇವತ್ತಿದ್ರೆ ನೀವು ನಿದ್ದೆ ಮಾಡಂಗಿಲ್ಲ, ನೀರಾವರಿ ಆಗುವವರಿಗೂ ಕೂಡ ಪ್ರಯತ್ನ ಮಾಡ್ಬೇಕಂತೇಳಿ ಅವ್ರಿಗೂ ಕೂಡ ವಾರ್ನಿಂಗ್ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ದಯವಿಟ್ಟು ಹುಕ್ಕೇರಿ ತಾಲೂಕಿನ ಏನು 60-70 ಹಳ್ಳಿ ನೀರಾವರಿ ಆಗಿಲ್ಲ ಆ ಭಾಗದ ರೈತರು, ಹುಕ್ಕೇರಿ ತಾಲೂಕಿನಲ್ಲಿ ಸುಮಾರು 3 ಲಕ್ಷಕ್ಕಿಂತ ಮೇಲ್ಪಟ್ಟ ಇವತ್ತು ಸಾರ್ವಜನಿಕರಿದ್ದು ತಾವು ಕೂಡ ಇವತ್ತ ಹಲವಾರು ಪರಮ ಪೂಜ್ಯರು, ನಮ್ಮ ಗುರೂಜಿ ಅವರು ಹಲವಾರು ಪರಮ ಪೂಜ್ಯರು ಭಾಗವಹಿಸಿದರು. ರೈತ ನಾಯಕರು ಬೇರೆ ಬೇರೆ ಜಿಲ್ಲಾದಿಂದ ಇವತ್ತ ಅಲ್ಲೂ ಕೂಡ ಭಾಗವಹಿಸತ್ತಾರು. ಅದಕ್ಕಾಗಿ ತಾವು ತಪ್ಪದ ದಯವಿಟ್ಟು ಹುಕ್ಕೇರಿ ಸರ್ಕಲ್ಕ್ಕ ಎಲ್ಲ ನನ್ನ ರೈತ ದೇವರುಗಳು ಪಕ್ಷಾತೀತವಾಗಿ, ಅಲ್ಲಿ ಬಿಜೆಪಿನೂ ಇಲ್ಲ, ಕಾಂಗ್ರೆಸ್ ಇಲ್ಲ, JDS ಇಲ್ಲ, ನೀರು ತರ್ತಕ್ಕಂಥ ಪಕ್ಷ, ಶಾಶ್ವತವಾಗಿ ನೀರಾವರಿ ಮಾಡ್ತಕ್ಕಂಥ ಇವತ್ತದು ಪಕ್ಷ ಐತಿ. ದಯವಿಟ್ಟು ತಾವೆಲ್ಲ ಪಕ್ಷಾತೀತವಾಗಿ ಎಲ್ಲ ನನ್ನ ರೈತ ದೇವರುಗಳು ಭಾಗವಹಿಸ್ರಿ. ಮತ್ತು ಅದೇ ರೀತಿ